ಇವತ್ತಿಗೂ ಒಂದು 25% ಮಹಿಳೆಯರು ಸಂಸತ್ನಲ್ಲಿ ಶಾಸನಸಭೆಗಳಲ್ಲಿ ಆಯ್ಕೆಯಾಗಿ ಹೋಗಲಿಲ್ಲ. ಈ ಭೂಮಾಲಕ ಬಂಡವಾಳಶಾಹಿ ಪಕ್ಷಗಳು, ಕೋಮುವಾದಿ ಪಕ್ಷಗಳು ಮಹಿಳೆಯರನ್ನು ನೀತಿ ನಿರೂಪಣಾ ಸ್ಥಾನದಲ್ಲಿ ಬರಲಾರ್ದಂಗೆ ಬಹುದೊಡ್ಡ ತಡೆಯನ್ನು ಒಡ್ಡಿದ್ದಾವೆ. ಹೆಚ್ಚಿನ ಸೀಟುಗಳನ್ನು, ಕ್ಷೇತ್ರಗಳನ್ನು BJPಗೆ ಬರೋ ರೀತಿಯಲ್ಲಿ ಮಾಡಿಕೊಂಡು ಇಡೀ ಭಾರತವನ್ನೇ ಆಕ್ರಮಿಸಿಕೊಳ್ಳಲಿಕ್ಕೆ ಮಹಿಳಾ ಮೀಸಲಾತಿ ಮಸೂದೆಯನ್ನು ಆಧಾರ ಮಾಡ್ಕೊಂಡ್ರು. ನಾಚಿಕೆ ಆಗಬೇಕು ಈ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು BJPಯ ಕೇಂದ್ರ ಸರ್ಕಾರಕ್ಕೆ. ಮಹಿಳೆಯರ ವಿರುದ್ಧ ಎತ್ತಿ ಕಟ್ಟುವಂತ ನಿಮ್ಮ ಪಾಳೆಗಾಲಿ ಷಡ್ಯಂತ್ರವನ್ನು BJPಯವರೇ ನೀವು ಅವತ್ತು ಪಾರ್ಲಿಮೆಂಟಲ್ಲಿ ಮಾಡಿದ್ದೀರಿ, ನಾವು ಮರ್ತೋಗೋದಿಲ್ಲ. ಮಹಿಳಾ ಮೀಸಲಾತಿ ಅಂತನ್ನೋದು ಭಾರತ ದೇಶದ ಸಮಸ್ತ ಮಹಿಳೆಯರ ಹಕ್ಕು, ಅದು ಭಿಕ್ಷೆ ಅಲ್ಲ. ನೀವು ಆ ಮೀಸಲಾತಿ ಮಸೂದೆಯನ್ನು ಈ ಸರ್ತಿಗೆ ಅಧಿವೇಶನದಲ್ಲಿ ಇಡಬೇಕು, ಪಾಸ್ ಮಾಡಬೇಕು, ಯಥಾವತ್ತಾಗಿ ಜಾರಿ ಮಾಡಬೇಕು. ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಜಾರಿಗೆ ತರ್ತೀವಿ ಅಂಥೇಳಿ ಬರೇ ಮಹಿಳೆಯರಿಗೆ ಮೂಗಿಗೆ ತುಪ್ಪನೇ ಸವರಿಸ್ತಾ ಇದೆ ಹೊರತಾಗಿ ಅದನ್ನು ಜಾರಿಗೆ ತರ್ತಾ ಇಲ್ಲ. ನಿಮ್ಮ ಗೂಂಡಾಗಳಿಗೆ ಹಚ್ಚಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ತಿದ್ರಲ್ಲ, ಎಂಥ ನಾಚಿಕೆಗೇಡು ಸರ್ಕಾರ ಅಂಥೇಳಿ ನೀವು ತಿಳ್ಕೋಬೇಕಾಗಿದೆ. ವಿದ್ಯಾರ್ಥಿಗಳಿಗೂ ಮಹಿಳಾ ಸಂಘಟನೆಗಳು ನಾವು ಅವರಿಗೆ ಬೆಂಬಲವನ್ನು ಕೊಡ್ತೀವಿ. ಭಾರತ ಒಂದು ಬಹುದೊಡ್ಡ ಪ್ರಜಾಪ್ರಭುತ್ವ ದೇಶ ಅಂತ ಹೇಳ್ತೀವಿ. ಆದರೆ ಈ ದೇಶದ ಒಳಗೆ ಇವತ್ತಿಗೂ ಒಂದು 25% ಮಹಿಳೆಯರು ಸಂಸತ್ನಲ್ಲಿ ಶಾಸನಸಭೆಗಳಲ್ಲಿ ಆಯ್ಕೆಯಾಗಿ ಹೋಗಲಿಲ್ಲ. ಇದಕ್ಕೆ ಕಾರಣ ಇಲ್ಲಿವರೆಗೂ ಆಳ್ವಿಕೆ ಮಾಡಿದಂಥ ಈ ಭೂಮಾಲಕ ಬಂಡವಾಳಶಾಹಿ ಪಕ್ಷಗಳು, ಕೋಮುವಾದಿ ಪಕ್ಷಗಳು ಮಹಿಳೆಯರನ್ನು ನೀತಿ ನಿರೂಪಣಾ ಸ್ಥಾನದಲ್ಲಿ ಬರಲಾರ್ದಂಗೆ ಬಹುದೊಡ್ಡ ತಡೆಯನ್ನು ಒಡ್ಡಿದ್ದಾವೆ. ಅನೇಕ ಮಹಿಳಾ ಸಂಘಟನೆಗಳು, NFIW, ಅಖಿಲ ಭಾರತ ಡೆಮೊಕ್ರೆಟಿಕ್ ವುಮೆನ್ಸ್ ಅಸೋಸಿಯೇಷನ್ ಆದಂಥ ಇನ್ನೂ ಅನೇಕ ಸಂಘಟನೆಗಳು ಸೇರಿ ಅನೇಕ ವರ್ಷದಿಂದ ಬಹುದೊಡ್ಡ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. 33% ಮಹಿಳೆಯರಿಗೆ ಮೀಸಲಾತಿಯನ್ನು ಸಂಸತ್ ಸಭೆಗಳಲ್ಲಿ ಕೊಡಬೇಕು ಅಂತ ಕೇಳಿದ್ದೀವಿ. ನಿಮಗೆ ಒಂದು ದುರಂತವನ್ನು ನೆನಪು ಮಾಡ್ತೀನಿ. ಮೊನ್ನೆ ಸರ್ತಿಗೆ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿ ಮಾಡಿರಿ ಅಂತ ಕೇಳಿದ್ರೆ ಆ ಮಹಿಳಾ ಮೀಸಲಾತಿ ಮಸೂದೆಯ ಬೆನ್ನಿನ ಮೇಲೆ ಕ್ಷೇತ್ರ ಮರು ವಿಂಗಡಣೆಯ ಅಜೆಂಡಾವನ್ನು ಇಟ್ಟು ಭಾರತವನ್ನು ಇಬ್ಬಾಗ ಮಾಡಿ ಹೆಚ್ಚಿನ ಸೀಟುಗಳನ್ನು, ಕ್ಷೇತ್ರಗಳನ್ನು BJPಗೆ ಬರೋ ರೀತಿಯಲ್ಲಿ ಮಾಡಿಕೊಂಡು ಇಡೀ ಭಾರತವನ್ನೇ ಆಕ್ರಮಿಸಿಕೊಳ್ಳಲಿಕ್ಕೆ ಮಹಿಳಾ ಮೀಸಲಾತಿ ಮಸೂದೆಯನ್ನು ಆಧಾರ ಮಾಡ್ಕೊಂಡ್ರು. ನಾಚಿಕೆ ಆಗಬೇಕು ಈ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು BJPಯ ಕೇಂದ್ರ ಸರ್ಕಾರಕ್ಕೆ. ನಿಮಗೆ ತಾಕತ್ತಿದ್ರೆ ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಿ ನೋಡ್ರಿ, ನೀವು ಜಾರಿ ಮಾಡಿರಿ. ಫಸ್ಟು ನಮಗೆ ನೆನಪು ಹೋಗೋದಿಲ್ಲ, ಮೊದಲು ಮಹಿಳಾ ಮೀಸಲಾತಿ ಕರಡನ್ನು ಸಂಸತ್ತಿನಲ್ಲಿ ಪ್ರೆಸೆಂಟ್ ಮಾಡಿದಾಗ ಉಮಾ ಭಾರತೀಯ ಮೂಲಕ ನೀವು ಮೀಸಲಾತಿಗೆ ಸಂಬಂಧ ಇಲ್ಲದ ಅಂಶಗಳನ್ನು ಎತ್ತಿ ಇದರ ವಿರುದ್ಧ ನೀವು ದಾಖಲೆ ಮಾಡಿದ್ದನ್ನು ಮಹಿಳೆಯರ ವಿರುದ್ಧ ಎತ್ತಿ ಕಟ್ಟುವಂಥ ನಿಮ್ಮ ಪಾಳೆಗಾಲಿ ಷಡ್ಯಂತ್ರವನ್ನು BJPಯವರೇ ನೀವು ಅವತ್ತು ಪಾರ್ಲಿಮೆಂಟಲ್ಲಿ ಮಾಡಿದ್ದೀರಿ, ನಾವು ಮರ್ತೋಗೋದಿಲ್ಲ. ಹಾಗಾಗಿ ಇವತ್ತು ನಾವು ಆಗ್ರಹ ಮಾಡ್ತೀವಿ, ಮಹಿಳಾ ಮೀಸಲಾತಿ ಅಂತನ್ನೋದು ಭಾರತ ದೇಶದ ಸಮಸ್ತ ಮಹಿಳೆಯರ ಹಕ್ಕು, ಅದು ಭಿಕ್ಷೆ ಅಲ್ಲ. ನೀವು ಆ ಮೀಸಲಾತಿ ಮಸೂದೆಯನ್ನು ಈ ಸರ್ತಿಗೆ ಅಧಿವೇಶನದಲ್ಲಿ ಇಡಬೇಕು, ಪಾಸ್ ಮಾಡಬೇಕು, ಯಥಾವತ್ತಾಗಿ ಜಾರಿ ಮಾಡಬೇಕು. ಮುಂದಿನ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಮಹಿಳೆಯರು ಈ ನೀತಿ ನಿರೂಪಣೆ ಸ್ಥಾನಗಳಿಗೆ ಬರುವ ರೀತಿಯಲ್ಲಿ ಸಾಧ್ಯ ಆಗಬೇಕು. ಆ ದಿಕ್ಕಿನಲ್ಲಿ ಇವತ್ತು ಅಖಿಲ ಭಾರತ ಮಟ್ಟದ ಮಹಿಳೆಯರ ಹೋರಾಟಗಳು, ಮಹಿಳೆಯರಿಗೆ ಬೆಂಬಲಿಸಿ ರೈತ, ಕಾರ್ಮಿಕ, ವಿದ್ಯಾರ್ಥಿ, ಯುವಜನರ ಹೋರಾಟಗಳು ನಡೀತಾ ಇದ್ದಾವೆ. ಮೋದಿಯವರು ದೆಹಲಿಯಲ್ಲಿ ಕೂತು ನಮ್ಮ ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ನಾವು ಒಂದು ವೇಳೆ ಮಹಿಳಾ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂದರೆ ಎದ್ದೇಳೋದಿಲ್ಲ ಅಂತ ಜಂತರ್ ಮಂತರಲ್ಲಿ ಕೂತ್ರೆ, ಮೋದಿಯವರೇ ನಿಮಗಂತೂ ಮಕ್ಕಳಿಲ್ಲ, ನೀವು ತಾಯಿಯನ್ನು ನೋಡಿಲ್ಲ, ಹೆಂಡತಿ ಜೊತೆಗೆ ಗೌರವದಿಂದ ಜೀವನ ಮಾಡಲಿಲ್ಲ, ನೀವು ನಮ್ಮ ತಾಯಂದಿರ ಮೇಲೂ ಲಾಠಿ ಚಾರ್ಜ್ ಮಾಡ್ತೀರಿ ಅನ್ನೋದು ನಮಗೆ ಗೊತ್ತಲ್ಲ. ಹಾಗಾಗಿ ನಾವು ಇವತ್ತು ತಾಯಿಯ ಸ್ಥಾನದಲ್ಲಿದ್ದು, ಮಹಿಳೆಯರ ಸ್ಥಾನದಲ್ಲಿದ್ದು ಆಗ್ರಹ ಮಾಡ್ತೀವಿ, ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಿರಿ. ಒಂದು ವೇಳೆ ಒಳಗಡೆ ತಾಯಿ ಹೃದಯದ ಮಹಿಳೆಯರು ಇದ್ದಿದ್ರ, ಅಂತ ರಾಜಕೀಯವನ್ನು ಪ್ರತಿನಿಧಿಸ್ತಾ ಇದ್ರ, ನೀವು ನಿನ್ನೆ ನಮ್ಮ ಮಕ್ಕಳನ್ನು ರಸ್ತೆ ಮೇಲೆ ಅಟ್ಟಾಡಿಸಿ ಹೊಡೆದ್ರಲ್ಲ, ನಿಮ್ಮ RSS ಗೂಂಡಾಗಳ ಮೂಲಕ ಹೊಡೆಸಿದ್ರಲ್ಲ, ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ಕಾರಣದಿಂದ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯಾದ್ಯಂತ ಮಹಿಳಾ ಮೀಸಲಾತಿ ಸಲುವಾಗಿ ಎಲ್ಲ ಮಹಿಳಾ ಪರ ಸಂಘಟನೆಗಾರರು ಕೂಡಿ ಮಹಿಳಾ ಮೀಸಲಾತಿಯನ್ನು ಜಾರಿಗೊಳಿಸಲಿಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ತಮಗೆಲ್ಲರಿಗೂ ವಿಷಯ ಗೊತ್ತಾಯಿತು. ಒಂದು ಮಹಿಳೆ ಈ ರೊಟ್ಟಿ ಬಡಿಯುವ ಕೈ ಎಷ್ಟು ಗಟ್ಟಿ ಅದನೋ ಅಷ್ಟೇ ಗಟ್ಟಿಯಾಗಿ ಇಡೀ ದೇಶವನ್ನೇ ಆಳುವಂಥ ಶಕ್ತಿ ಮಹಿಳೆಯರಲ್ಲಿ ಇದ್ದರೂ ಕೂಡ ಈ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಜಾರಿಗೆ ತರ್ತೀವಿ
ಕೊಡ್ತೀವಿ ಅಂಥೇಳಿ ಬರೀ ಮಹಿಳೆಯರಿಗೆ ಮೂಗಿಗೆ ತುಪ್ಪನೇ ಸವರಿಸ್ತಾ ಇದೆ ಹೊರತಾಗಿ ಅದನ್ನು ಜಾರಿಗೆ ತರ್ತಾ ಇಲ್ಲ. ಕೂಡಲೇ ಮಹಿಳಾ ಮೀಸಲಾತಿಯನ್ನು 33% ಜಾರಿಗಾಗಬೇಕು ಮತ್ತು ಮಹಿಳೆಯರಿಗೆ ಸ್ಥಾನಮಾನಗಳನ್ನು ಕೊಟ್ಟು ಗೌರವದಿಂದ ಅವರಿಗೆ ಅಧಿಕಾರವನ್ನು ಕೊಡಲಿಕ್ಕೆ ನಾವು ಮಹಿಳಾ ಸಂಘಟನೆಗಾರರು ಒತ್ತಾಯನ ಮಾಡ್ತೀವಿ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳ ಮೇಲೆ ಏನು ದೆಹಲಿಯಲ್ಲಿ ಲಾಠಿ ಚಾರ್ಜ್ ಆಗ್ತಾ ಇದೆಯಲ್ಲ, ಅದನ್ನು ಖಂಡಿಸ್ತಾ ಇದ್ದೀವಿ. ಯಾಕಪ್ಪ, ವಿದ್ಯಾರ್ಥಿಗಳು ಹಕ್ಕಿಗಾಗಿ ಕೇಳಿದರೆ ನೀವು ಅವರ ಹಕ್ಕಿಗಾಗಿ ಹೋರಾಟವನ್ನು ಮಾಡಿದರೆ ನಿಮ್ಮ ಗೂಂಡಾಗಳಿಗೆ ಹಚ್ಚಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ತಿದ್ರಲ್ಲ, ಎಂಥ ನಾಚಿಕೆಗೇಡು ಸರ್ಕಾರ ಅಂತೇಳಿ ನೀವು ತಿಳ್ಕೋಬೇಕಾಗಿದೆ. ಮುಂಬರುವ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೂ ಮಹಿಳಾ ಸಂಘಟನೆಗಳು ನಾವು ಅವರಿಗೆ ಬೆಂಬಲವನ್ನು ಕೊಡ್ತೀವಿ ಮತ್ತು ನಮ್ಮ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ಬರದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಕೂಡ ಜಂತರ್ ಮಂತರದಲ್ಲಿ ದೇಶವ್ಯಾಪ್ತಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ಲಿಕ್ಕೆ ನಾನು ತಿಳಿಸ್ತಾ ಇದ್ದೀನಿ. ಪದ್ಮಾ ಎನ್ ಮಾಲಿ ಪಾಟೀಲ್, NFLW ಜಿಲ್ಲಾ ಅಧ್ಯಕ್ಷೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ